ನವರಾತ್ರಿ ಉತ್ಸವದ ನಿಮಿತ್ತ ನುಡಿಸಿರಿ ವಾಹಿನಿಯ ವಿಶೇಷ ಕಾರ್ಯಕ್ರಮ ನವಶಕ್ತಿ ವೈಭವಕ್ಕೆ ಸ್ವಾಗತ. ನಾನು ರಮ್ಯಾ. ನವರಾತ್ರಿ ಉತ್ಸವದ ನಿಮಿತ್ತ ನಿಮ್ಮ ನುಡಿಸಿರಿ ವಾಹಿನಿ ಉತ್ತರ ಕನ್ನಡ ಜಿಲ್ಲೆಯ 9 ಪ್ರಸಿದ್ಧ ದೇವಿ ದೇವಸ್ಥಾನಗಳ ದರ್ಶನ ಮಾಡಿಸುವ ನವಶಕ್ತಿ ವೈಭವ ವಿಶೇಷ ಕಾರ್ಯಕ್ರಮವನ್ನು ನಡೆಸ್ತಾ ಇದೆ. ನವರಾತ್ರಿಯ 3ನೇ ದಿನದ ಅಂಗವಾಗಿ ಇಂದು ಕುಮಟಾ ತಾಲೂಕಿನ ವಿವಿಧ ದೇವಿ ಕ್ಷೇತ್ರಗಳ ದರ್ಶನ ಮಾಡಿಸುತ್ತೇವೆ. ಕುಮಟಾದ ಯಾವೆಲ್ಲ ದೇವಿ ದೇವಸ್ಥಾನಗಳಲ್ಲಿ 3ನೇ ದಿನದ ನವರಾತ್ರಿ ಪೂಜೆ ಪುನಸ್ಕಾರಗಳು ನಡೆದ್ವು ಅನ್ನೋದನ್ನ ನೋಡೋಣ ಬನ್ನಿ. ವೀಕ್ಷಕರೇ, ದೇಶದೆಲ್ಲೆಡೆ ನವರಾತ್ರಿ ಉತ್ಸವ ಮನೆ ಮಾಡಿದೆ. ನಾವಿವತ್ತು ಕುಮಟಾ ತಾಲೂಕಿನ ನೆಲ್ಲಿಕೆರೆಯ ಮಹಾಸತಿ ದೇವಿಯ ಸನ್ನಿಧಿಯಲ್ಲಿದ್ದೀವಿ. ಇವತ್ತು 4ನೇ ದಿನದ ಅಂಗವಾಗಿ ನಾವಿವತ್ತು ದೇವಿಯ ಸನ್ನಿಧಿಯಲ್ಲಿ ಏನೇನೆಲ್ಲ ನಡೀತಾ ಇದೆ ಮತ್ತು ಇವತ್ತು ಏನೇನೆಲ್ಲ ವಿಶೇಷತೆ ಇದೆ ಅನ್ನೋದನ್ನು ನಾನು ನಿಮಗೆ ಇವತ್ತು ತೋರಿಸ್ಕೊಡ್ತಾ ಇದ್ದೀನಿ. ಬನ್ನಿ. ಸರ್ವಮಂಗಲ ಮಾಂಗಲ್ಯೆ ಶಿವೆ ಸರ್ವಾರ್ಥ ಸಾಧಿಕೆ ಶರಣ್ಯೆ ತ್ರ್ಯಂಬಕೆ ಗೌರಿ ಮಹಾಸತಿ ನಮೋಸ್ತುತೆ. ಈ ನಮ್ಮ ಶ್ರೀ ಮಹಾಸತಿ ದೇವಸ್ಥಾನವು ನಮ್ಮ ಕುಮಟಾ ಪಟ್ಟಣದ ಪ್ರಧಾನ ಬಾಗಿಲ ಅಗಸೆ ಬಾಗಿಲ ಪ್ರಧಾನ ಬಾಗಿಲ ಅಂತಲೇ ಹೇಳ್ಬೋದು. ಶ್ರೀ ಮಹಾಸತಿ ದೇವಿಯು ಇಲ್ಲಿ ಸ್ಥಿತಳಾಗಿದ್ದಾಳೆ ಮತ್ತು ಲಕ್ಷಾಂತರ ಭಕ್ತಾದಿಗಳನ್ನು ಹರಸುತ್ತಾ ಈ ತನಕ ಬಂದಿದ್ದಾಳೆ. 1978ರಲ್ಲಿ ಈ ದೇವಸ್ಥಾನವು ದೇವಿಯ ಪ್ರತಿಷ್ಠೆ ಆಗಿ ದೇವಿ ದೇವಸ್ಥಾನದಲ್ಲಿ ನೆಲೆಸಿದ್ದಾಳೆ. ಅಲ್ಲಿಂದ ಈ ದೇವಸ್ಥಾನದ ಶ್ರೇಯೋಭಿವೃದ್ಧಿ ಆಗ್ತಾಯಿದೆ. ಭಕ್ತ ಜನರ ಸಹಕಾರದಿಂದ ಹಾಗೂ ಇಲ್ಲಿ ಪೂಜೆ ನಡೆಸುವಂಥ ಅರ್ಚಕರ ಪ್ರಭಾವದಿಂದ ದೇವಿಯ ಕೀರ್ತಿಯು ಇನ್ನೂ ದಿಗದಿಗಂತದಲ್ಲಿ ಹರಡ್ತಾ ಇದೆ ಅಂತ ಹೇಳಲಿಕ್ಕೆ ಖುಷಿಪಡ್ತೇನೆ. ಹಾಗೂ ಇಲ್ಲಿ ದೇವಸ್ಥಾನದಲ್ಲಿ ನಡೆಯುವ ಮಂಗಳ ಕಾರ್ಯಗಳಿಗೆ ಅನುಕೂಲವಾಗುವಂತೆ ಭಕ್ತ ಜನರ ಅನುಕೂಲಕ್ಕೆ ಕಲ್ಯಾಣ ಮಂಟಪ ವ್ಯವಸ್ಥೆಯು ಸಹ ಇಲ್ಲಿ ಇದೆ. ಈ ದೇವಸ್ಥಾನದಲ್ಲಿ ಪ್ರತಿನಿತ್ಯ ಬೆಳಗಿನಿಂದ ಕುಂಕುಮಾರ್ಚನೆ ಸೇವೆ, ಆರತಿ ಸೇವೆ, ಉಡಿ ಸೇವೆ, ಸೀರೆ ಉಡಿ, ಬಾಳೆಕೊನೆ ಪೂಜೆ ಮುಂತಾದ ಸೇವೆಗಳೆಲ್ಲ ಜರುಗ್ತಾ ಇರ್ತವೆ. ಈ ಶರನ್ನವರಾತ್ರಿ ಈ ದೇವಸ್ಥಾನದಲ್ಲಿ ಆಶ್ವಿನ ಶುದ್ಧ ಪ್ರತಿಪದೆಯಿಂದ ಆಶ್ವಿನ ಬಹುಳ ಪ್ರತಿಪದೆ ತನಕ ಅಂದರೆ 15-16 ದಿನ ತನಕ ಇಲ್ಲಿ ಪ್ರತಿದಿನ ನವರಾತ್ರೋತ್ಸವ ನಡೀತದೆ. ಇಲ್ಲಿ ಪ್ರತಿದಿನ ಪಾರಾಯಣ, ದೇವಿಗೆ ಬೆಳಿಗ್ಗಿನ ಹೊತ್ತು ಪಾರಾಯಣ, ಬಾಕಿ ಜನರ ಕುಂಕುಮಾರ್ಚನೆ ಸೇವೆ, ಆರತಿ ಇತ್ಯಾದಿ ಸೇವೆಗಳು ಜರುಗ್ತಾ ಇರ್ತವೆ. ಸಂಧ್ಯಾಕಾಲದಲ್ಲಿ ನವರಾತ್ರಿಯಲ್ಲಿ ನಾವು ಪೋಷಕ ಸೇವೆ ಅಂತ ಮಾಡ್ತೇವೆ. ಅದು 350 ರೂಪಾಯಿ ಅವರು ಭಕ್ತ ಜನರು ಪಾವತಿ ಮಾಡಿದರೆ ಅವರಿಗೆ ದೇವಸ್ಥಾನದ ವತಿಯಿಂದಲೇ ಪ್ರಸಾದವನ್ನು ಕೊಡುವಂಥ ಸೌಲಭ್ಯವನ್ನು ಇಲ್ಲಿ ಇಟ್ಟಿದ್ದೇವೆ. ಅದು ದಿನಕ್ಕೆ ಪ್ರತಿದಿನ ಸಾಧಾರಣ ನಮಗೆ ಒಟ್ಟು 15 ದಿನದಲ್ಲಿ 600ಕ್ಕಿಂತ ಜಾಸ್ತಿ ಜನ ಪೋಷಕಸರಾಗಿ ಇಲ್ಲಿ ನವರಾತ್ರಿಯಲ್ಲಿ ಸೇವೆ ನಡೆಸಿಕೊಂಡು ಅವರ ಸದಭಿಷ್ಟಗಳನ್ನು ಪೂರೈಸಿಕೊಳ್ತಾ ಬಂದಿದ್ದಾರೆ. ಈ ದೇವಿಯು
ನೀವು ಏನು ದೇವಿಯಲ್ಲಿ ಬೇಡ್ತೀರಿ ಅದು ಶೀಘ್ರ ನಿಮಗೆ ಪ್ರತಿಫಲ ಅದು ಸಿಗ್ತದೆ ಅಂತ ನಾನು ಹೇಳ್ತೇನೆ. ಆದ್ದರಿಂದ ಎಲ್ಲರೂ ನವರಾತ್ರೋತ್ಸವಕ್ಕೆ ದೇವಿಯ ಸನ್ನಿಧಿಗೆ ಬಂದು ದೇವಿಯ ಕೃಪೆಗೆ ಪಾತ್ರರಾಗಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ನನ್ನ ಹೆಸರು ಅನಂತರಾಯ ಪೈ, ದೇವಸ್ಥಾನದ ಅಧ್ಯಕ್ಷರು. ಸರ್ವಮಂಗಲ ಮಾಂಗಲ್ಯ ಶಿವೆ ಸರ್ವಾರ್ಥ ಸಾಧಿಕೆ ಶರಣ್ಯೇ ತ್ರ್ಯಂಬಕೆ ಗೌರಿ ಶ್ರೀ ನಾರಾಯಣಿ ನಮೋಸ್ತುತಿ. ಇದು ಮಾಸ್ತಿಕಟ್ಟೆ ಹೇಳಿದ್ರೆ ಯಾರಿಗೂ ಅಂತ ಗೊತ್ತಿಲ್ಲ ಹೇಳುವಂಥ ವಿಷಯ ಎಲ್ಲ. ಇದು ಎಲ್ಲರಿಗೂ ಇಂಥ ಅತಿ ವಿಜೃಂಭಣೆಯಿಂದ ನಡೆಯುವಂಥ ದೇವಸ್ಥಾನ ಇದು. ಇಲ್ಲಿ ಶರನ್ನವರಾತ್ರಿ ಅಂತ ಪ್ರತಿ ವರ್ಷವೂ ಕೂಡ ಶರನ್ನವರಾತ್ರಿ ಒಂದು 15 ದಿವಸ ಪ್ರೋಗ್ರಾಮ್ ನಡೀತಾ ಇರ್ತದೆ. ಅದೇ ರೀತಿಯಾಗಿ ವರ್ಧಂತಿ ಉತ್ಸವ, ಹೂವಿನ ಮಂಟಪ ಮತ್ತು ನಾಗರ ಪಂಚಮಿ, ಸಂಕ್ರಾಂತಿ ಎಲ್ಲ ಪರ್ವಕಾಲದ ವಿಶೇಷವಾದಂಥ ಪೂಜೆ ನಡೀತಾ ಇರ್ತದೆ ಇಲ್ಲಿ. ಮತ್ತು ಇಲ್ಲಿ ಕಲ್ಯಾಣ ಮಂಟಪದ ಸಭಾಭವನ ಇದೆ. ಪ್ರತಿ ವರ್ಷವೂ ಮಂಗಲ ಕಾರ್ಯ ಬಗ್ಗೆ ಹೆಚ್ಚಿನ ಪ್ರಾಶಸ್ತ್ಯವನ್ನು ನೀಡಲಾಗಿದೆ ಇಲ್ಲಿ. ಮತ್ತು ಅದರ ಹೊರತು ಎಲ್ಲರಿಗೂ ಭಕ್ತರು ಕೂಡ ಎಲ್ಲರಿಗೂ ತಿಳಿದಂಥ ವಿಷಯ ಮಾಸ್ತಿಕಟ್ಟೆ ಅಂದರೆ ಅತಿ ಎಲ್ಲರಿಗೂ ಗೊತ್ತಿರೋ ವಿಷಯ ಇದು. ಮಾಸ್ತಿಕಟ್ಟೆ ಸರ್ಕಲ್ ಅಂದರೆ ಫೇಮಸ್ ಆಗಿದೆ ಇಲ್ಲಿ ಅಷ್ಟು. ಅದರಿಂದ ಎಲ್ಲರೂ ಭಕ್ತಾದಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಪೂಜೆ ಪುನಸ್ಕಾರ ಎಲ್ಲ ಮಾಡಿ ಅವರವ್ರ ಸೇವೆಯನ್ನು ಸಲ್ಲಿಸ್ಕೊಳ್ತಾ ಇದ್ದಾರೆ. ಮತ್ತು ಅವರಿಗೂ ಕೂಡ ಎಲ್ಲರೂ ತಾಯಿ ಒಳ್ಳೇದು ಮಾಡಿಕೊಡ್ಬೇಕು ನಾನು ಬೇಡ್ಕೊಳ್ತೇನೆ.
ಎಲ್ಲ ನಮಸ್ಕಾರ. ಶ್ರೀ ಶಾರದೋತ್ಸವ ಸಮಿತಿ ಕಾಗಾಲ್ ಇವರು ನಮ್ಮ ಮಂಡಳಿ ಒಂದು 10 ವರ್ಷಗಳ ಹಿಂದೆ ದಸರಾ ಉತ್ಸವವನ್ನು ಆಚರಿಸುವ ಸಂದರ್ಭದಲ್ಲಿ ನಮ್ಮಲ್ಲಿ ಯಾವುದೇ ರೀತಿಯ ದೇವಿಯ ಆರಾಧನೆಗಳ ಬಗ್ಗೆ ಹೆಚ್ಚು ಒತ್ತನ್ನು ಕೊಡ್ತಾಯಿದ್ರು. ಬೇರೆ ಕಡೆಗೆಲ್ಲ ನಾವು ಉತ್ಸವದಲ್ಲಿ ಭಾಗವಹಿಸ್ತಿದ್ವಿ. ಸ್ಥಳೀಯ ಯುವಕರೆಲ್ಲ ಸೇರಿಕೊಂಡು ನಾವೆಲ್ಲ ಒಂದು ವಿಚಾರ ಮಾಡಿದ್ವಿ, ನಮ್ಮಲ್ಲಿ ಒಂದು ಉತ್ಸವವನ್ನು ಮಾಡೋಣ, ನಮ್ಮ ಊರಿನ ಜನಕ್ಕೆ ಇದರ ದಸರಾ ಸಂಭ್ರಮಾಚರಣೆಯನ್ನು ಉಣಬಡಿಸಬೇಕಂತ ದೃಷ್ಟಿಯಿಂದ ಕೆಲವು ಆಸಕ್ತ ಯುವಕರೆಲ್ಲ ಸೇರಿ ದೇವಿಯನ್ನು ಪ್ರತಿಷ್ಠಾಪಿಸಬೇಕಂತ ಉದ್ದೇಶದಿಂದ ಸ್ಥಳೀಯರೇ ಸೇರಿಕೊಂಡು ನಾವು ಒಂದಿಷ್ಟು ಸಮಾನ ಮನಸ್ಕರು ಸೇರಿ ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ವಿ 10 ವರ್ಷಗಳ ಹಿಂದೆ. ಆ ಕಾರ್ಯಕ್ರಮಕ್ಕೆ ಅಪೂರ್ವವಾದಂಥ ಬೆಂಬಲ ನಮ್ಮ ಊರವರು ದಾನಿಗಳು ಎಲ್ಲ ಸಹಕಾರ ಕೊಟ್ವಿ. ಆ ಸಹಕಾರದಿಂದ ನಾವು ಪ್ರತಿ ವರ್ಷ ಅತ್ಯಂತ ವಿಜೃಂಭಣೆಯಿಂದ ಶಾರದೋತ್ಸವವನ್ನು ಆಚರಣೆ ಮಾಡ್ತಿದ್ದೇವೆ. ಈ ಕಾರ್ಯಕ್ರಮಕ್ಕೆ ಸಹಾಯ ಸಹಕಾರವನ್ನು ನಮ್ಮ ಮಂಡಳಿ ಸದಸ್ಯರು, ಅನೇಕ ಊರಿನ ಹಿರಿಯರು, ಅನೇಕ ರಾಜಕೀಯ ದಾನಿಗಳು, ಮುಖಂಡರು ಎಲ್ಲ ಬಂದು ನಮ್ಮನ್ನು ಆಶೀರ್ವದಿಸಿ ದೇವಿಯ ಕೃಪೆಗೆ ಪಾತ್ರರಾಗಿದ್ದಾರೆ. ನಮಗೆ ದೇವಿ ಅತ್ಯಂತ ಉತ್ತಮ ರೀತಿಯ ಏಳಿಗೆಯನ್ನು ಕೊಡ್ತಾ ಇದೆ. ವರ್ಷದಿಂದ ವರ್ಷಕ್ಕೆ ನಮ್ಮ ಕಾರ್ಯಕ್ರಮಗಳು ಅತ್ಯಂತ ಯಶಸ್ವಿಯಾಗಿ ನಡೀತಾ ಇದೆ. ಹಾಗಾಗಿ ಈ ಸಹಕಾರ ನೀಡಿದಂತಹ ಎಲ್ಲರಿಗೂ ಸಹ ನಾವು ಮಂಡಳಿಯ ಪರವಾಗಿ ಹೃದಯಪೂರ್ವಕ ಅಭಿನಂದನೆಯನ್ನು ಸಲ್ಲಿಸ್ತೇವೆ. ನಾವು ಪ್ರತಿ ವರ್ಷ ಒಂದು ದಿನ ಅನ್ನದಾನಗಳನ್ನು ಮಾಡ್ತಿದ್ವಿ, ಆಮೇಲೆ 2 ದಿನ ಅತ್ಯಂತ ವಿಜೃಂಭಣೆಯಿಂದ ವಿಸರ್ಜನೆ ಮೆರವಣಿಗೆ ಮಾಡ್ತಿದ್ವಿ. ಈ ವರ್ಷ 10 ವರ್ಷಗಳ ಕಾಲ ಇರೋದ್ರಿಂದ ವಿಶೇಷವಾಗಿ ನಮ್ಮ ಮಕ್ಕಳಿಗೆ ದೇವಿಯ ಸನ್ನಿಧಿಯಲ್ಲಿ ಪೂಜೆ ಮಾಡಿದಂಥ ಪಠ್ಯಪುಸ್ತಕಗಳನ್ನು ಸಹ ನಾವು ವಿತರಣೆ ಮಾಡ್ತೇವೆ. ವಿತರಣೆ ಮಾಡುವಂಥ ಸಂದರ್ಭದಲ್ಲಿ ಮನರಂಜನೆಗಾಗಿ ಪ್ರತಿ ಮಕ್ಕಳಿಗೆ ಒಂದು ಮನರಂಜನಾ ಕಾರ್ಯಕ್ರಮ ಅಂತ ಹೇಳುವ ಒಂದು ಕಾರ್ಯಕ್ರಮ ಮಾಡ್ತೇವೆ. ವಿನೋದ ಆಟಗಳನ್ನು ಆಡಿಸುವ ಮೂಲಕ ಮಕ್ಕಳನ್ನು ರಂಜಿಸ್ತಕ್ಕಂತಹ, ಮಹಿಳೆಯರಿಗೆ ಮತ್ತು ಪುರುಷರಿಗೂ ಸಹ ಅತ್ಯಂತ ಆಕರ್ಷಕವಾದಂತಹ ವಿನೋದ ಆಟಗಳನ್ನು ಆಡಿಸುವ ಮೂಲಕ ಅವರನ್ನು ಪ್ರೇರೇಪಿಸುವಂತಹ ಕಾರ್ಯಕ್ರಮ ನಡೀತಾ ಇದೆ. ಇದೇ ರೀತಿಯಲ್ಲಿ ಉತ್ತಮ ರೀತಿಯ ಶಿಕ್ಷಣಕ್ಕಾಗಿ ನಾವು ದೇವಿಯಲ್ಲಿ ಪ್ರಾರ್ಥನೆ ಮಾಡಿದೆ. ನಮ್ಮ ಭಾಗದ ಉತ್ತಮ ಶಿಕ್ಷಣವನ್ನು ಪಡೆಯೋದಕ್ಕೆ ದೇವಿ ನಮಗೆ ಆಶೀರ್ವಾದ ಮಾಡಿದೆ. ಅನೇಕ ವಿದ್ಯಾರ್ಥಿಗಳು ಅತ್ಯುತ್ತಮ ಸಾಧನೆಯನ್ನು ಮಾಡುವುದರ ಮೂಲಕವಾಗಿ ನಮ್ಮ ಊರಿಗೆ ಕೀರ್ತಿಯನ್ನು ತಂದಿದ್ದಾರೆ. ಹಾಗಾಗಿ ಅಂತಹ ದೈವಿ ಸಂಕಲ್ಪ ಮೂಡಿಸ್ತಕ್ಕಂತಹ, ಮಕ್ಕಳಿಗೆ ವಿದ್ಯಾಭ್ಯಾಸದಲ್ಲಿ ಪ್ರೇರಣೆ ಕೊಡ್ತಕ್ಕಂತಹ ಶ್ರೀದೇವಿಯ ಸನ್ನಿಧಿಯಲ್ಲಿ ನಾವು ಈಗ 10 ವರ್ಷಗಳ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದೇವೆ. 10 ವರ್ಷ ಕಾರ್ಯಕ್ರಮವನ್ನು ವಿಶೇಷವಾಗಿ ಆಚರಣೆ ಮಾಡಬೇಕೆಂಬ ದೃಷ್ಟಿಯಿಂದ ತಮ್ಮೆಲ್ಲರ ಊರ ಹಿರಿಯರ ಎಲ್ಲ ಮುಖಂಡರ ಮಾರ್ಗದರ್ಶನ ಸಹಕಾರದಿಂದ ಯಶಸ್ವಿಯಾಗಿ ಇವತ್ತು 2 ದಿನ ನಿನ್ನೆ ದೇವಿಯ ಮೂರ್ತಿಯನ್ನು ಮೆರವಣಿಗೆ ತಂದು ಪ್ರತಿಷ್ಠಾಪನೆ ಮಾಡಿದ್ದೇವೆ. ನಿನ್ನೆ ಮಹಾಪೂಜೆ 1 ಗಂಟೆ ನಡೆದಿದೆ. ಅದರ ನಂತರ ಅನ್ನ ಸಂತರ್ಪಣೆಯನ್ನು ನಡೆಸಿದ್ದೇವೆ. ಸಂಜೆ ಮಕ್ಕಳಿಗೆ ವಿನೋದ ಆಟಗಳನ್ನು ಆಡಿಸಿದ್ದೇವೆ. ಸಂಜೆ ಭಜನಾ ಕಾರ್ಯಕ್ರಮಗಳನ್ನು ನೆರವೇರಿಸಿಕೊಂಡಿದ್ದೇವೆ. ಆಮೇಲೆ ಇವತ್ತು ಬೆಳಿಗ್ಗೆ 12 ಗಂಟೆಗೆ ಈಗಾಗಲೇ ನಾವು ಮಹಾಪೂಜೆಯನ್ನು ನೆರವೇರಿಸಿ ಅನ್ನ ಸಂತರ್ಪಣೆ ಕಾರ್ಯಕ್ರಮದಲ್ಲಿದ್ದೇವೆ. ಈ ಅನ್ನ ಸಂತರ್ಪಣೆ ಕಾರ್ಯಕ್ರಮದ ನಂತರ ಶ್ರೀದೇವಿಗೆ ಅರ್ಪಿತವಾದಂತಹ ವಸ್ತುಗಳನ್ನು ಸವಾಲು ಮಾಡತಕ್ಕಂಥ ಕಾರ್ಯಕ್ರಮಗಳನ್ನು ನಾವು ಮಾಡಲಿದ್ದೇವೆ. ಅದನಂತರ ಭವ್ಯ ಮೂರ್ತಿಯ ವಿಸರ್ಜನೆ ಮೆರವಣಿಗೆ ಅತ್ಯಂತ ಶಾಂತಿಪೂರ್ವಕವಾಗಿ 10 ವರ್ಷ ನಡೆಸ್ಕೊಂಡಿದ್ದೇವೆ. ಈಗೂ ಸಹ ಶಾಂತಿ ಸೌಹಾರ್ದತೆಯಿಂದ ನಮ್ಮ ಊರದ ಎಲ್ಲರ ಸಹಕಾರದಿಂದ ಅತ್ಯಂತ ಶಾಂತಿಯುತವಾಗಿ ನಾವು ಮೆರವಣಿಗೆಯನ್ನು ಮಾಡಿ ದೇವಿ ವಿಸರ್ಜನೆ ಮಾಡಲಿದ್ದೇವೆ. ಈ 10 ವರ್ಷಗಳ ನಿರಂತರವಾಗಿ ನಮಗೆ ಸಹಾಯ ಸಹಕಾರ ಮಾಡಿದ ಎಲ್ಲರನ್ನು ನಾವು ಇನ್ನೊಮ್ಮೆ ಅಭಿನಂದಿಸ್ತಾ, ನಾವು ಹೃದಯಪೂರ್ವಕವಾಗಿ ಇಂದಿನ ಸಹಕಾರ ತಮ್ಮ ಮುಂದಿನ ದಿನಗಳಲ್ಲಿ ನಮ್ಮೊಂದಿಗೆ ಇರಲಿ. ನಾವು ಸೌಹಾರ್ದಯುತವಾಗಿ ಹಬ್ಬವನ್ನು ಆಚರಣೆ ಮಾಡೋಣ. ಎಲ್ಲರಲ್ಲಿ ದೈವ ಭಾವನೆಗಳು ಬಿಂಬಿತವಾಗಲಿ. ಶಾಂತಿ ಸೌಹಾರ್ದತೆಯಿಂದ ನಾವೆಲ್ಲರೂ ಸೇರಿ ವಿಜೃಂಭಣೆಯಿಂದ ದಸರಾವನ್ನು ಆಚರಿಸೋಣ ಅಂತ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತೇನೆ. ಶಾರದೋತ್ಸವ ಸಮಿತಿ ಕಾಗಾಲ್ ಇವರು ಕಳೆದ 10 ವರ್ಷಗಳಿಂದ ಊರ ಹಾಗೂ ಪರ ಊರಿನ ಗಣ್ಯ ನಾಗರಿಕರ ಆರ್ಥಿಕ ಹಾಗೂ ಧನ ಸಹಾಯದ ಮೂಲಕ ಹಾಗೂ ಅವರ ತುಂಬು ಹೃದಯದ ಸಹಕಾರದ ಮೂಲಕ ಈ ಒಂದು ಕಾರ್ಯಕ್ರಮವನ್ನು ಅತ್ಯಂತ ಯಶಸ್ವಿಯಾಗಿ ನಡೆಸಿಕೊಂಡು ಬಂದಿರುತ್ತೇವೆ. ಇದಕ್ಕೆ ನಮ್ಮ ಎಲ್ಲ ಸಂಘದ ಸದಸ್ಯರು, ಎಲ್ಲ ಯುವಕರು, ಇವತ್ತಿನ ಸಂಘದ ಅಧ್ಯಕ್ಷರಾದ ಜಗದೀಶ್ ನಾಯ್ಕ ಇರ್ಬೋದು, ಭಾಸ್ಕರ್ ನಾಯ್ಕ ಇರ್ಬೋದು, ನಂತರ ಬಾಳು ಇರ್ಬೋದು, ಅವರೆಲ್ಲ ಸಂಘಟಕ ಯುವಕರು ಅತ್ಯಂತ ನಿಷ್ಠೆಯಿಂದ ದುಡಿದು ಇವತ್ತು ಈ ಒಂದು ಯಶಸ್ಸಿಗೆ ಕಾರಣರಾಗಿದ್ದಾರೆ. ಹಾಗೂ ಮುಂದಿನ ದಿವಸ ಸಹಿತ ಇದು ಅತ್ಯಂತ ವಿಜೃಂಭಣೆಯಿಂದ ನಡೀಬೇಕು ಮತ್ತು ನಮ್ಮ ಹುಡುಗರಿಗೆ ಅಂಥ ಒಂದು ಶಕ್ತಿಯನ್ನು ಕೊಟ್ಟು ಈ ಕಾರ್ಯಕ್ರಮ ಒಂದು ಯಶಸ್ವಿಯಾಗಿ ನಡೀಬೇಕಂತ ನಮ್ಮದೆಲ್ಲ ಆಸೆ. ನಿನ್ನೆ ನಾವು ಮಕ್ಕಳಿಗೆ ಒಂದು ಕಾರ್ಯಕ್ರಮ ಇಟ್ಕೊಂಡಿದ್ವಿ, ಕ್ರೀಡಾಕೂಟ ಇಟ್ಕೊಂಡಿದ್ವಿ. ಅದರಲ್ಲಿ ಅನ್ನದಾನ ಇದೆ. ಕ್ರೀಡಾಕೂಟದಲ್ಲಿ ವಿಶೇಷವಾಗಿ ಸಂಗೀತ ಕುರ್ಚಿ, ಬಾಸ್ಕೆಟ್ಬಾಲ್ ಥ್ರೋ ಹೋಗಿತ್ತ, ನಂತರ ಸೂರ್ಯಜಾರ ಸುರುವುದು, ಹಳೆ ಕ್ರೀಡೆ ಮುಂತಾದ ಮನೋರಂಜನೆ ಕಾರ್ಯಕ್ರಮವನ್ನು ಊರ ಮಕ್ಕಳಿಗಾಗಿ ಮತ್ತು ಭಜನೆ ಕಾರ್ಯಕ್ರಮ ಮುಖ್ಯವಾಗಿ ಅದನ್ನು ಇಟ್ಕೊಂಡಿದ್ದೀವಿ. ಹಾಲಕ್ಕಿ ಸಮಾಜದವರಿಂದ ಭಜನೆ ಕಾರ್ಯಕ್ರಮ ನಡೀತು, ಅದನ್ನು ಮಾಡಿದ್ದೀವಿ. ಹಾಗಾಗಿ ಇದು ಮುಂದೆ ಒಂದು ಯಶಸ್ವಿಯಾಗಿ ನಡೀಲಿ ಅಂತ ನಮ್ಮದು ಹಾರೈಕೆ ಇದೆ ನಮ್ಮೆಲ್ಲರದು.
ಅನ್ನಪೂರ್ಣೇಶ್ವರಿ ದೇವಸ್ಥಾನ ಪ್ರತಿ ವರ್ಷವೂ ನವರಾತ್ರಿ ದಸರಾ ಕಾಲದಲ್ಲಿ 15 ದಿವಸಗಳ ಪರ್ಯಂತ ವಿವಿಧ ಅಲಂಕಾರವನ್ನು ದೇವಿಯಲ್ಲಿ ಅವತರಿಸಿ ದೇವಿಯನ್ನು ಕುಳ್ಳರಿಸ್ತೇವೆ. ಹಾಗೆ ಎಲ್ಲ ಸದ್ಭಕ್ತರು ಬಂದು ತಾಯಿಯಲ್ಲಿ ಸೇವೆಗಳನ್ನು ಸಲ್ಲಿಸ್ಕೊಳ್ತಾ ಇದ್ದಾರೆ. ಅದೇ ಪ್ರಕಾರಂತೆಯ ತಾಯಿಯಲ್ಲಿ ನಡೆಯುವಂಥದ್ದು ನವರಾತ್ರಿಯ ವಿಶೇಷ ಪೂಜೆ, ವಿಶೇಷ ಅಲಂಕಾರ ಸೇವೆಗೆ ಎಲ್ಲ ಸದ್ಭಕ್ತರು ಬಂದು ಪೂಜೆಯಲ್ಲಿ ಪಾಲ್ಗೊಂಡು ಪ್ರಸಾದ ಹೇಳುವಂಥದ್ದನ್ನು ತೆಗೆದುಕೊಳ್ತಾರೆ. ಹಾಗೆ ಬಹಳಷ್ಟು ವಿವಿಧ ಧಾರ್ಮಿಕ ಕಾರ್ಯಕ್ರಮಗಳು ಈ ಸ್ಥಳದಲ್ಲಿ ನಡೀತಾ ಬಂದಿದೆ.
ಸರ್ವಮಂಗಲಮಾಂಗಲ್ಯೆ ಶಿವೆ ಸರ್ವಾರ್ಥಸಾಧಿಕೆ ಶರಣ್ಯೆ ತ್ರಯಂಬಕೆ ಗೌರಿ ನಾರಾಯಣಿ ನಮೋಸ್ತುತೆ. ಕಾಂಚಿಕಾಂಬಾ ಪರಮೇಶ್ವರೇ ನಮಃ. 3 ಗ್ರಾಮ ದೇವತೆ ಅಂತ ಕಾಂಚಿಕಾಂಬಾ ಪರಮೇಶ್ವರಿಯ ಸನ್ನಿಧಾನದಲ್ಲಿ ನವರಾತ್ರಿಯ ವಿಶೇಷವಾದಂತಂದರೆ 9 ದಿನಗಳ ಕಾಲ ಆ ದೇವಿಯನ್ನು ವಿಶೇಷವಾದಂಥ ಅಲಂಕಾರಗಳಿಂದ ಪೂಜೆ ಪುನಸ್ಕಾರಗಳು, ಸಪ್ತಶತಿ ಪಾರಾಯಣಗಳು, ಪಂಚಾಮೃತ ಅಭಿಷೇಕ ಜೊತೆಯಲ್ಲಿ ಅನೇಕ ಭಕ್ತರ ಅಭೀಷ್ಟಕ್ಕೋಸ್ಕರವಾಗಿ ಪ್ರತಿ ದಿವಸ ಮಧ್ಯಾಹ್ನ ಕಾಲದಲ್ಲಿ ಆ ರಂಗಪೂಜೆ ಹೇಳುವಂಥದ್ದನ್ನು ವಿಶೇಷವಾದಂಥ 28 ಎಡೆಗಳ ಮೂಲಕವಾಗಿ ಮಹಾನೈವೇದ್ಯವನ್ನು ಆ ತಾಯಿಗೆ ಸಮರ್ಪಣೆ ಮಾಡಿ ಇಚ್ಛಾಶಕ್ತಿ, ಜ್ಞಾನಶಕ್ತಿ, ಕ್ರಿಯಾಶಕ್ತಿ ಹೇಳುವಂಥದ್ದು ವೃದ್ಧಿಯಾಗುವಂಥ ಜೊತೆಯಲ್ಲಿ 3 ಗ್ರಾಮಕ್ಕೂ ಸಹಿತ ಆ ತಾಯಿಯ ಅನುಗ್ರಹದಿಂದ ಸಮಸ್ತ ಸನ್ಮಂಗಲ ಹೇಳುವಂಥದ್ದು ಉಂಟಾಗಬೇಕು. ಭಕ್ತಜನರು ತಮ್ಮ ಅಭೀಷ್ಟಕ್ಕೋಸ್ಕರವಾಗಿ ವಿಶೇಷವಾದಂಥ ಸೇವೆಯನ್ನು ನಡೆಸ್ಕೊಳ್ತಾ ಬಂದಿದ್ದಾರೆ. ಅದೇ ಪ್ರಕಾರವಾಗಿ ಈ ಒಂದು ಸನ್ನಿಧಾನದಲ್ಲೂ ಸಹಿತ ಆ ತಾಯಿಯ ಪ್ರೀತ್ಯರ್ಥವಾಗಿ ನಾವು ಇದೆಲ್ಲ ಸೇರಿ ಇದನ್ನು ನಡೆಸ್ತಾ ಇದ್ದೇವೆ. ಪ್ರತಿ ದಿವಸವೂ ಸಹಿತ ಆ ತಾಯಿಗೆ ಪ್ರೀತ್ಯರ್ಥವಾಗಿ ಸರ್ವಾಲಂಕಾರ ಪೂಜೆ ಮತ್ತು ಅನೇಕ ಭಕ್ತಜನರು ಅನ್ನದಾನಾದಿಗಳ ಸೇವೆಗಳನ್ನು ಸಹಿತ ನಡೆಸ್ತಾ ಬಂದಿದ್ದಾರೆ. ಅದೇ ಪ್ರಕಾರವಾಗಿ ಈ ಒಂದು ಗ್ರಾಮದಲ್ಲಿ ಇವತ್ತಿನ 3ನೇ ದಿವಸ ಇವತ್ತು ತುಂಬಲೇಕಟ್ಟಿನ ಸಮಸ್ತ ಭಕ್ತಜನರು ಸಹಿತ ಆ ಕಲ್ಕಟ್ಟ ರೈತ ಬಾಂಧವರು ಇವತ್ತಿನ ಸೇವೆ ಈ ಒಂದು ರಂಗಪೂಜೆ ನೆರವೇರಿಸ್ತಾ ಇದ್ದಾರೆ. ಇದರ ನಂತರ ಮಹಾಮಂಗಳಾರತಿಯಾಗಿ ಬಲಿಪ್ರದಾನ ನಡೆಯಲಿಕ್ಕಿದೆ. ಪ್ರತಿ ದಿವಸವೂ ಸಹಿತ 9 ದಿನಗಳ ಕಾಲ ಈ ಸನ್ನಿಧಾನದಲ್ಲಿ ಆ ಸಾಯಿಯ ಸೇವೆ ನಡೆಯುವ ಜೊತೆಯಲ್ಲಿ ಈ ಒಂದು ಸನ್ನಿಧಾನದಲ್ಲಿ ಭಜನಾ ಸೇವೆಯೋ ಇತ್ಯಾದಿ ಸೇವೆಗಳು ಸಹಿತ ತಮ್ಮ ಇಷ್ಟಾರ್ಥಕ್ಕೋಸ್ಕರ ನಡೆಸ್ತಾ ಬಂದಿದ್ದಾರೆ. ಆ ತಾಯಿ ಎಲ್ಲರಿಗೂ ಸಹಿತ ಕ್ಷೇಮವನ್ನು ಉಂಟು ಮಾಡುವಂಥದ್ದು ಈ ಒಂದು ಪ್ರತೀತಿ. ಅದಕ್ಕಾಗಿ ಈ ಸನ್ನಿಧಾನಕ್ಕೆ ಬಂದು ಯಾವೊಂದು ಕಾಮನೆಗಳಿಂದ ಆ ತಾಯಿಯನ್ನು ಬೀಳ್ಕೊಳ್ತಾರೋ ಆ ಕಾಮನೆ ಹೇಳುವಂಥದ್ದು ಪರಿಪೂರ್ತಿ ಮಾಡುವಂತಹ ಶಕ್ತಿಯಾಗಿ ಈ ಒಂದು ಗ್ರಾಮ ದೇವತೆಯಾಗಿ ನೆಲೆ ನಿಂತಿದ್ದಾಳೆ. ಅನೇಕ ಈ ಸ್ಥಾನದಲ್ಲೂ ವಿದೇಶದಲ್ಲೂ ಪರಸ್ಥಳದಲ್ಲಿರುವಂಥ ಎಲ್ಲ ಭಕ್ತರು ಸಹಿತ ಈ ಒಂದು ಸನ್ನಿಧಾನಕ್ಕೆ ಬಂದು ತಮ್ಮ ಶಕ್ತ್ಯಾನುವಾದಂತಹ ಸೇವೆಗಳು ಯಾವೆಲ್ಲ ಸೇವೆಗಳಿದೆ ಅದೆಲ್ಲ ಸಹಿತ ಸರ್ವ ಸೇವೆಯಾದ ಸಹಿತವಾಗಿ ಈ ಒಂದು ಸನ್ನಿಧಾನದಲ್ಲಿ ಮುತ್ತೈದೆಯರ ಪೂಜೆ, ಕುಮಾರಿಕಾ ಪೂಜೆಗಳು, ಸಪ್ತಶತಿ ಪಾರಾಯಣಗಳು, ಶಾಂತಿ ಹವನಾದಿಗಳು ಆನೂಚಾನವಾಗಿ ಸನ್ನಿಧಾನದಲ್ಲಿ ನಡೆಸ್ತಾ ಬಂದಿದ್ದ. ಅದೇ ಪ್ರಕಾರವಾಗಿ ಆ ಮಹಾತಾಯಿ ಕಾಂಚಿಕಾಂಬಾ ಪರಮೇಶ್ವರಿ ಎಲ್ಲ ಭಕ್ತರು ಸಹಿತ ಆ ಸನ್ಮಂಗಲ ಹೇಳುವಂಥದ್ದು ಉಂಟಾಗಿ ಜೊತೆಯಲ್ಲಿ ಪ್ರತಿಯೊಂದು ಕುಟುಂಬಕ್ಕೂ ಸಹಿತ ಸುಖ, ಶಾಂತಿ, ನೆಮ್ಮದಿ, ಆರೋಗ್ಯ ಹೇಳುವಂಥದ್ದು ಅನುಗ್ರಹಿಸುವ ಮಹಾತಾಯಿಯಾಗಿದ್ದಾಳೆ. ಈ ಸನ್ನಿಧಾನದಲ್ಲಿ ನಾವು ಶಿಲ್ಪ ರಥವನ್ನು ನಡೆಸ್ಕೊಂಡು ಅದಕ್ಕೂ ಸಹಿತ ಆ ಬೆಳ್ಳಿಯ ರಥವನ್ನು ಮಾಡಬೇಕು ಸಂಕಲ್ಪ ಮಾಡಿಕೊಂಡು ಆ ಭಕ್ತೆಲ್ಲರೂ ಸಹಿತ ಆ ತನುಮನ ಧನಗಳಿಂದ ಆ ಶೀಘ್ರವಾಗಿ ಬೆಳ್ಳಿಯ ರಥವೂ ಸಹಿತ ನಡೆಯುವಂತೆ ಭಕ್ತನರ ಅನುಗ್ರಹ ಆ ತಾಯಿ ಅನುಗ್ರಹದಿಂದ ಎಲ್ಲರಿಗೂ ಸಹಿತ ಆ ಇಚ್ಛೆಯನ್ನು ಶಕ್ತಿಯನ್ನು ಕರುಣಿಸಿ ಆ ತಾಯಿ ಅನುಗ್ರಹದಿಂದ ಅವಳ ಅಪೇಕ್ಷೆಯಂತೆ ಎಲ್ಲ ಭಕ್ತರು ಸಹಿತ ಸನ್ಮಂಗಲಾಗಿ ಒಂದು ಈ ಒಂದು ಕುಟುಂಬಕ್ಕೆ, ಗ್ರಾಮಕ್ಕೆ, ಈ ಸೇವೆ ಮಾಡ್ತಾ ಅರ್ಚಕ ವೃಂದಕ್ಕೆ, ಆನಂತರ ಅನೇಕ ಕೈಂಕರ್ಯ ಮಾಡ್ತಕ್ಕಂಥ ಎಲ್ಲ ಸೇವಾದಾರಿಗೂ ಸಹಿತ ಮತ್ತು ಈ ಒಂದು ಗ್ರಾಮದ ಅಧ್ಯಕ್ಷರ ಪದಾಧಿಕಾರಿಗಳು ಎಲ್ಲರಿಗೂ ಸಹಿತ ಆ ತಾಯಿ ಸನ್ಮಂಗಲ ಉಂಟಾಗಲಿ. ಮುಂದಿನ ಒಂದು ಕಾರ್ಯಕ್ಕೆ ನಾವು ಅನುಜ್ಞೆ ತೆಗೆದುಕೊಂಡು ಆ ತಾಯಿಯ ಆ ಸೇವೆ ಮಾಡಲಿಕ್ಕಾಗಿ ಇಲ್ಲಿ ನಿಂತಿರುವಂಥ ನಾವು ಎಲ್ಲರಿಗೂ ಸಹಿತ ಆ ತಾಯಿ ಅನುಗ್ರಹದಿಂದ ಸುಖ, ಸಂತೋಷ, ನೆಮ್ಮದಿ, ಆರೋಗ್ಯ ಪ್ರಾಪ್ತಿಯಾಗಿ ತಾಯಿಯಲ್ಲಿ ನಾವು ಬೇಡ್ಕೊಳ್ತಾ ಇದ್ದೇವೆ. ಚಂದ್ರಾರ್ಥಾಂ ಕೇತುಮಾಲಾಂ ನರಶಿರೋಪಜಂ ಸರ್ಪಯಜ್ಞೋ ಭವೇತಂ ಕಾಲಂ ಕಾಲಾಂಧಕಾರಂ ನರದುರಿಕಾರಂ ಕ್ಷೇತ್ರಪಾಲಂ ನಮಾಮಿ. ಪರಿವಾರ ಶ್ರೀ ಕಾಂಚಿಕಾಂಬಾ ಪರಮೇಶ್ವರೇ ನಮಃ. ಆಚೇತ ರಂಗಪೂಜಾ ಸಮಸ್ತ ಸಂಪ್ರಿಯ ಸಂಪೂರ್ಣ ಫಲ ಪ್ರಾಪ್ತ್ಯ ಕ್ಷೇತ್ರಪಾಲ ದೇವತಾ ಪ್ರೀತ್ಯರ್ಥೆ ಬಲಿಂ ಸಮರ್ಪಯಾಮಿ. ನಾರಾಯಣಿ ನಮೋಸ್ತುತೆ. ಸರ್ವಾಬಾಧಾಸು ಘೋರಾಸು ವೇದನಾಭ್ಯರ್ಥಿತೋಪಿ ವಾ ಸ್ಮರನ್ ಮಮೈ ತಚ್ಚರಿತಂ ನರೋ ಮುಚ್ಚೇತ ಸಂಕಟಾತ್. ಯಾ ದೇವಿ ಸರ್ವಭೂತೇಷು ಶಕ್ತಿರೂಪೇಣ ಸಂಸ್ಥಿತಾ. ನಮಸ್ತಸ್ಯೈ 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 ನಮೋ ನಮಃ. ತಾಯಿ ಕಾಂಚಿಕಾಂಬಾ ಪರಮೇಶ್ವರಿ ಜಗಜ್ಜನನಿ ನಿನ್ನ ಸನ್ನಿಧಾನದಲ್ಲಿ ಇವತ್ತು ಕಲ್ಕಟ್ಟ ಸಮಸ್ತ ರೈತ ಬಾಂಧವರು ವರ್ಷಂ ಪ್ರತಿಯಂತೆ 3ನೇ ದಿವಸದ ಸನ್ನಿಧಾನದಲ್ಲಿ ರಂಗಪೂಜೆ ಸೇವೆ ನೆರವೇರಿಸಿಕೊಂಡಿದ್ದಾರೆ. ಇದರಿಂದ ಸಂಪೂರ್ಣವಾದಂತಹ ತೃಪ್ತಿ ಹೊಂದಬೇಕು. ಪ್ರತಿಯೊಂದು ಕುಟುಂಬದ ಸಹಿತ ನಿನ್ನ ಅನುಗ್ರಹದಿಂದ ಸುಖ, ಶಾಂತಿ, ನೆಮ್ಮದಿ, ಆರೋಗ್ಯ, ಧನ ಕನಕ ವಸ್ತುವಾಗಿ ವೃತ್ತಿ ಮಾಡಿಕೊಳ್ಬೇಕು. ಯಾವುದೇ ವಿಧವಾದಂತಹ ಶಾರೀರಿಕವಾದಂಥ ಪೀಡೆಗಳು, ಪಕ್ಷಿ, ಕುಕ್ಷಿ, ಶಿರೋರೋಗ, ಮಂದಾಗ್ನಿ, ದೃಕ್ಷೂರ, ಅಭಿಸಾರ, ದಂತರೋಗ, ಕಂಠರೋಗ, ಏಕಾಯಿಕ, ದ್ವ್ಯಾಯಿಕ, ಜಾಗೃತ್ಯ ಸಮಸ್ತ ರೋಗತಾಪಗಳ ನಿವೃತ್ತಿಯಾಗಬೇಕು.
ಪ್ರತಿಯೊಂದು ಕುಟುಂಬದ ಒಂದು ಮನೆತನಕ್ಕೆ ಸಂಬಂಧಪಟ್ಟಂತಹದ್ದು ಆಧ್ಯಾತ್ಮಿಕಾದಿ ಭೌತಿಕಾದಿ ದೈವಿಕ ತಾಪತ್ರೆ ಹೇಳುವಂತಹದ್ದು ನಿವೃತ್ತಿ ಆಗಬೇಕು. ಪ್ರತಿಯೊಂದು ಕುಟುಂಬದಲ್ಲೂ ಸಹಿತ ಒಗ್ಗಟ್ಟಿನಿಂದ ನಿನ್ನ ಸೇವಾ ವಿಚಾರದಲ್ಲಿ ಒಮ್ಮನಸ್ಸಿನಿಂದ ಈ ಸನ್ನಿಧಾನಕ್ಕೆ ಬಂದು ಈ ಸೇವೆ ನಿರಂತರವಾಗಿ ನಡೆಯುವಂತೆ ಆ ಪ್ರಯತ್ನವನ್ನ ಇಚ್ಛಾಶಕ್ತಿಯನ್ನ ನೀನು ದಯಪಾಲಿಸಿ ಆ ಕ್ರಿಯಾಶಕ್ತಿಯಿಂದ ಎಲ್ಲ ರೀತಿಯಾದಂತಹ ಸನ್ಮಂಗಲ ಆಗಬೇಕು ಮತ್ತು ಪ್ರತಿಯೊಂದು ಕುಟುಂಬದ ಸಹಿತ ಸರ್ವವಿಧವಾದಂತಹ ಮೃತ್ಯು, ಸ್ವ ಮೃತ್ಯು, ತಾಳ ಮೃತ್ಯು, ಗಾಳ ಮೃತ್ಯು, ಕ್ಷುದ್ರ ಮೃತ್ಯು ಪೀಡೆಯೆಲ್ಲ ಸಹಿತ ಪರಿಹಾರ ಮಾಡಿಕೊಟ್ಟು ಮಕ್ಕಳು ಮೊಮ್ಮಕ್ಕಳು ಸಹಿತ ವಿದ್ಯಾವಂತರಾಗಿ ಆಯುಷ್ವಂತರಾಗಿ ಕೀರ್ತಿವಂತರ ಮಾಡಿಕೊಟ್ಟು ಈ ಸನ್ನಿಧಾನಕ್ಕೆ ಒಂದು ವಿಶೇಷವಾದಂತಹ ಸೇವೆ ಮಾಡುವಂಥ ಯೋಗ ಭಾಗ್ಯ ಕೊಟ್ಟು ತನ್ಮೂಲಕವಾಗಿ ಅನುಕೂಲದಿಂದ ಸಮಸ್ತ ಒಂದು ರೈತಾಪಿ ಬಾಂಧವರಿಗೆ ಉತ್ತರೋತ್ತರವಾದ ಅಭಿವೃದ್ಧಿ ಮಾಡಿಕೊಟ್ಟು ಸಮಸ್ತ ಸನ್ಮಂಗಲಾಗಂತ ಮಾಡಿಕೊಟ್ಟು ಒಳ್ಳೆಯ ಮಾಡುವ ಶಕ್ತಿ ಗಣಸೋತಿಷ್ಠ ಪ್ರಾರ್ಥನಾ ಸಮರ್ಪಯಾಮಿ. ಶತಮಾನಗಳ ಇತಿಹಾಸ ಇರುವ ನಮ್ಮ ಶ್ರೀ ಕಾಂಚಿಕಾ ಪರಮೇಶ್ವರಿ ದೇವಪಾಡ ಗುಡೇಂಗಡಿ ದೇವಸ್ಥಾನದಲ್ಲಿ ಶ್ರೀ ಕಾಂಚಿಕಾಂಬೆ ವಿರಾಜಮಾನಳಾಗಿ ಸಮಸ್ತ 3 ಗ್ರಾಮದ ಭಕ್ತರನ್ನು ಅನೇಕ ವರ್ಷಗಳಿಂದ ಹರಸುತ್ತಾ ಬಂದಿರುವುದು ಲೋಕಪ್ರತೀತಿ. ಪ್ರತಿ ವರ್ಷ ನಿತ್ಯ 3 ಪೂಜೆಗಳು ಈ ದೇವಿಗೆ ಸಮರ್ಪಣೆ ಆಗ್ತದೆ. ಪ್ರಾತಃ ಕಾಲ, ಮಧ್ಯಾಹ್ನ ಮತ್ತು ಸಾಯಂಕಾಲ 3 ಹೊತ್ತು ಆರತಿ ಸಹಿತ ಪೂಜೆ ಮತ್ತು ಶುಕ್ರವಾರ, ಮಂಗಳವಾರ, ಭಾನುವಾರ ಮತ್ತು ಬೇರೆ ಬೇರೆ ಹರಕೆಯ ದಿನಗಳಂದು ಸಾಲಂಕೃತ ಮೂರ್ತಿಯ ಶಾಸ್ತ್ರೋಕ್ತ ಪೂಜೆ ಈ ದೇವಸ್ಥಾನದಲ್ಲಿ ಶತಮಾನಗಳಿಂದ ಕೂಡ ಅನುಚಾನವಾಗಿ ನಡೆದುಕೊಂಡು ಬಂದಿದೆ. ದೇವಸ್ಥಾನಕ್ಕೆ ಅನೇಕ ಇತಿಹಾಸಗಳಿದೆ. ಜಾತ್ರೆ ಪ್ರತಿ ವರ್ಷ ಏಪ್ರಿಲ್ ತಿಂಗಳಿನಲ್ಲಿ ನಡೀತದೆ. ನವರಾತ್ರಿ ಉತ್ಸವ 9 ದಿನಗಳ ಕಾಲ ತುಂಬ ವಿಜೃಂಭಣೆಯಿಂದ ನಡೀತಾ ಬಂದಿರುವುದು ಕೂಡ ಎಲ್ಲರಿಗೂ ಗೊತ್ತಿದೆ. 3ನೇ ತಾರೀಕು ಪ್ರಾರಂಭ ಆಗಿ 12ನೇ ತಾರೀಕು ವಿಜಯದಶಮಿಯಲ್ಲಿ ಶ್ರೀದೇವಿಯ ಪಲ್ಲಕ್ಕಿ ಉತ್ಸವದೊಂದಿಗೆ ಇದು ಸಂಪನ್ನಗೊಳ್ಳಲಿದೆ. ಪ್ರತಿದಿನ ಬೆಳಿಗ್ಗೆ ಕಾರ್ಯಕ್ರಮಗಳು, ವಿವಿಧ ಧಾರ್ಮಿಕ ಕಾರ್ಯಕ್ರಮಗಳು, ಗಣಪತಿ ಪೂಜೆ, ಪುಣ್ಯಾಹ, ಮಹಾಸಂಕಲ್ಪ, ಕಲಶ ಸ್ಥಾಪನೆ, ದೀಪಸ್ಥಾಪನೆ, ಈ ರೀತಿ ಸಪ್ತಶತಿ ಪಾರಾಯಣ, ಅಭಿಷೇಕ ಇದೆಲ್ಲಗಳು ಕೂಡ ನಿತ್ಯ ನಡೆಯುವಂಥ ಪ್ರಕ್ರಿಯೆಗಳು. ಹಾಗೆ ಮಹಾಮಂಗಳಾರತಿ ನವರಾತ್ರಿಯ ಸಂದರ್ಭದಲ್ಲಿ ಮಾತ್ರ ಸಾಯಂಕಾಲ 5 ಗಂಟೆಗೆ ಎಲ್ಲ ಭಕ್ತರ ಸಮ್ಮುಖದಲ್ಲಿ ನಡೀತದೆ. ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ನಮ್ಮ ಗಜನಿಯ ರೈತರು ರಂಗಪೂಜೆಯನ್ನು ವಿಶೇಷವಾಗಿ ದೇವಿಗೆ ಸಮರ್ಪಣೆ ಮಾಡ್ತಾರೆ. ಈ ರಂಗಪೂಜೆಯಲ್ಲಿ 28 ಎಡೆಗಳನ್ನು ಶಾಸ್ತ್ರೋಕ್ತವಾಗಿ ಪೀಠದಲ್ಲಿ ಇಟ್ಟು ಅದಕ್ಕೆ ಮಂತ್ರಸಹಿತ ವೈದಿಕರ ಅರ್ಚನೆ ಮತ್ತು ನೈವೇದ್ಯದೊಂದಿಗೆ ಅದು ಸಂಪನ್ನಗೊಳ್ಳುತ್ತದೆ. ಹಾಗೆ ಭಜನಾ ಕಾರ್ಯಕ್ರಮ ಈ ವರ್ಷ ವಿಶೇಷವಾಗಿ ಈ ಭಾಗದ ಭಜನಾ ತಂಡಗಳು ಉಚಿತವಾಗಿ ತಮ್ಮ ಸೇವೆಯನ್ನು ಸಲ್ಲಿಸ್ತಾ ಇದ್ದಾರೆ. ಅದರ ಜೊತೆಗೆ ಹೂವಿನ ಮಂಟಪವನ್ನು ಕೂಡ ನಾಳೆ ದಿನ ಸೋಮವಾರ ಈ ಭಾಗದ ಆಸಕ್ತ ಭಕ್ತರು ಅದನ್ನು ಆಕರ್ಷಣೀಯವಾಗಿ ಮಾಡಲಿಕ್ಕಿದ್ದಾರೆ. ಈ ವರ್ಷ ನಾವು ವಿಶೇಷವಾಗಿ ನಮ್ಮ ಭಾಗದ ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ನಾಳೆ ದಿನ ಆ ಕಾರ್ಯಕ್ರಮ ನಡೆಯಲಿಕ್ಕಿದೆ. SSLC, PUC ಮತ್ತು ಪದವಿ ಸ್ನಾತಕೋತ್ತರ ತರಗತಿಗಳಲ್ಲಿ ವಿಶೇಷ ಸಾಧನೆಗೈದಂಥ ಈ ಭಾಗದ ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ಮತ್ತು ಕ್ರೀಡೆಯಲ್ಲಿ ವಿಶೇಷ ಸಾಧನೆ ಮಾಡಿದಂಥ ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ಕೂಡ ನಾಳೆ ದಿನ ನಾವು ದೇವಿಯ ಆಶೀರ್ವಾದ ಪೂರ್ವಕ ಸನ್ಮಾನವನ್ನು ಮಾಡಲಿಕ್ಕಿದ್ದೇವೆ. 7 ದಿವಸಗಳ ಕಾಲ ಸಾಂಸ್ಕೃತಿಕ ಕಾರ್ಯಕ್ರಮದ ಭಾಗವಾಗಿ ಈ ಭಾಗದ ಹವ್ಯಾಸಿ ಯಕ್ಷ ಕಲಾವಿದರು, ಮಹಿಳೆಯರು, ಪುರುಷರು ಎಲ್ಲರೂ ಸೇರಿ ಅದು ಯಕ್ಷಗಾನ ಸೇವೆಯನ್ನು ಉಚಿತವಾಗಿ ಮಾಡಿಕೊಡ್ತಾರೆ. ಅದಕ್ಕೂ ಕೂಡ ದೇವಸ್ಥಾನದ ಸಂಪೂರ್ಣವಾದಂಥ ಒಂದು ಪ್ರೋತ್ಸಾಹವನ್ನು ನಾವು ನೀಡ್ತಾ ಬಂದಿದ್ದೇವೆ. ಈ ದೇವಸ್ಥಾನದ ವಿಶೇಷ ಒಂದು ಅಂದರೆ ಯಾರು ಶ್ರದ್ಧಾ ಭಕ್ತಿಯಿಂದ ಈ ದೇವಿಗೆ ನಡ್ಕೊಳ್ತಾರೋ ಅವರೆಲ್ಲ ಇಷ್ಟಾರ್ಥಗಳು ಈಡೇರಿರುವಂಥದ್ದು ಜನರ ಅನುಭವಕ್ಕೆ ಬರ್ತದೆ. ಅದೇ ವೇಳೆಗೆ ಯಾರು ಇಲ್ಲಿಯ ಒಂದು ಶಾಸ್ತ್ರಕ್ಕೆ ವ್ಯತಿರಿಕ್ತವಾಗಿ ನಡ್ಕೊಳ್ತಾರೋ ಅಂಥವರಿಗೆ ದೇವಿ ಒಂದು ಸೂಕ್ತವಾದಂಥ ಶಿಕ್ಷೆ ಮತ್ತು ಪಾಠ ಕೊಟ್ಟು ಅವರು ಮತ್ತೆ ಪುನಃ ಧಾರ್ಮಿಕದ ಕಡೆಗೆ ಮತ್ತು ಪೂಜೆಯನ್ನು ಶ್ರದ್ಧೆ ಭಕ್ತಿಯಿಂದ ಮಾಡುವ ಹಾಗೆ
ದೇವಿ ಮಾಡ್ತಾಳೆ ಅನ್ನುವಂಥ ನಂಬಿಕೆ ಈ ಭಾಗದ ಜನರಲ್ಲಿದೆ. ಮತ್ತು ಅದಕ್ಕೆ ಸಾಕಷ್ಟು ಉದಾಹರಣೆ ಕೂಡ ಇದೆ. ಅಂಥ ಒಂದು ಶಕ್ತಿಪೀಠವಾಗಿ ಈ ಒಂದು ನಿಸರ್ಗ ಸೌಂದರ್ಯ ಪ್ರದೇಶದಲ್ಲಿ ವಿರಾಜಮಾನಗಳಾಗಿ ಸಕಲ ಭಕ್ತರಿಗೆ ಇಷ್ಟಾರ್ಥ ಸಿದ್ಧಿಯನ್ನು ಮಾಡ್ತಾ ನಮ್ಮನ್ನೆಲ್ಲ ರಕ್ಷಣೆ ಮಾಡ್ತಾ ಇರುವಂಥದ್ದು ನಮ್ಮೆಲ್ಲರ ಸೌಭಾಗ್ಯ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ, ನಾನು ಡಾಕ್ಟರ್ ಎಸ್ ಹೆಗ್ಡೆ, ಇಲ್ಲಿಯ ವ್ಯವಸ್ಥಾ ಸಮಿತಿಯ ಅಧ್ಯಕ್ಷನಾಗಿ ಕಳೆದ 1.5 ವರ್ಷದಿಂದ ಕೆಲಸ ಮಾಡ್ತಾ ಇದ್ದೇನೆ. ನನ್ನ ಜೊತೆಗೆ ಇನ್ನು 8 ಜನ ವ್ಯವಸ್ಥಾ ಸಮಿತಿಯ ಸಮಾಜದ ಎಲ್ಲ ವರ್ಗವನ್ನು ಪ್ರತಿನಿಧಿಸುವಂಥವ್ರು ಇದ್ದಾರೆ. ಒಟ್ಟು 9 ಜನರ ಸಮಿತಿ ಈ ದೇವಸ್ಥಾನದ ಆಡಳಿತ ವ್ಯವಸ್ಥೆಯನ್ನು ನೋಡ್ಕೊಳ್ತಾ ಇದ್ದು, ಮುಜರಾಯಿ ಇಲಾಖೆಯ ಅಡಿಯಲ್ಲಿ ಬಂದಿರೋದ್ರಿಂದ ಸರ್ಕಾರದ ನಿಯಮದಂತೆ ಕೂಡ ದೇವಸ್ಥಾನದ ಸಂಪೂರ್ಣ ಆಡಳಿತ ನಡೆಯಬೇಕಾಗಿರುವುದು ನಾವು ಅದನ್ನು ನಡೆಸ್ಕೊಂಡು ಬರ್ತಾ ಇದ್ದೇವೆ. ಈ ವರ್ಷ ನಾವು ಈ ದೇವಸ್ಥಾನಕ್ಕೆ ಒಂದು ಬೆಳ್ಳಿಯ ಪುಷ್ಪರಥವನ್ನು ಸಮರ್ಪಣೆ ಮಾಡಬೇಕು ಅನ್ನುವ ಸಂಕಲ್ಪದೊಂದಿಗೆ ಕಾರ್ಯೋನ್ಮುಖರಾಗಿದ್ದೇವೆ. ಈಗಾಗಲೇ ಅದಕ್ಕೆ ಬೇಕಾದಂಥ ಪೂರ್ವ ಸಿದ್ಧತೆಯಾಗಿ ಒಂದು ಸುಂದರ ಮರದ ಕೆತ್ತನೆಯ ರಥವನ್ನು ಈಗಾಗಲೇ ತಂದಿಟ್ಟಿದ್ದೇವೆ. ಇದು ನಿಮಗೆ ನೋಡಲಿಕ್ಕೆ ಸಿಗ್ತದೆ, ಇದು ಎದುರುಗಡೆ ಇದೆ. ಮುಂದಿನ ದಿನಗಳು ಸುಮಾರು 1 ಕೋಟಿ ರೂಪಾಯಿ ವೆಚ್ಚದಲ್ಲಿ ಬೆಳ್ಳಿ ರಥವನ್ನು ಮಾಡುವ ಒಂದು ಸಂಕಲ್ಪ ನಮ್ಮದಾಗಿದೆ. ಆ ಬಗ್ಗೆ ಭಕ್ತರ ಸಂಪೂರ್ಣ ಸಹಕಾರವನ್ನು ನಾವು ಈ ಸಂದರ್ಭದಲ್ಲಿ ಅಪೇಕ್ಷೆ ಮಾಡ್ತಾ ಇದ್ದೇವೆ.
4ನೇ ದಿನದ ನವರಾತ್ರಿ ಉತ್ಸವದ ಅಂಗವಾಗಿ ಹೊನ್ನಾವರ ತಾಲೂಕಿನ ವಿವಿಧ ದೇವಿ ಕ್ಷೇತ್ರಗಳ ದರ್ಶನ ಮಾಡಿಸ್ತೀವಿ. ಇದೇ ಹೊತ್ತಿನ ವಿಶೇಷ. ನಿರಂತರ ಸುದ್ದಿ ಮತ್ತು ಮನೋರಂಜನೆಗಾಗಿ ನೋಡ್ತಾ ಇರಿ ನುಡಿಸಿರಿ ವಾಹಿನಿ. ಇದು ಕರುನಾಡಿನ ನಾಡಿಮಿಡಿತ.